ಇವರು ಪೇಷಂಟು 47 ಇಯರ್ಸ್ ಜೆಂಟ್ಲ್ಮ್ಯಾನ್, ಆಂಧ್ರದಿಂದ ಬಂದರು. ಅವ್ರಿಗೆ ADPKD ಅಂದರೆ ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅನ್ನೋ ಜೆನೆಟಿಕ್ ಡಿಸೀಸಿಂದ ಅವರು ಸಫರ್ ಆಗ್ತಾ ಇದ್ದಾರೆ. ಅದಿನ ಬಗ್ಗೆ ಅದೇನೆಂದರೆ ಎರಡು ಕಿಡ್ನಿನಲ್ಲಿ ವಾಟರ್ ಬಬಲ್ಸ್ ಫಾರ್ಮ್ ಆಗುತ್ತೆ. ಅದು ಜೆನೆಟಿಕ್ಕಿಂದ ಪೇರೆಂಟ್ಸಿಂದ ಬರುತ್ತೆ. 50% ಆಫ್ ಚಿಲ್ಡ್ರನ್ ಕೆನ್ ಎಫೆಕ್ಟ್. ಇವ್ರ ಬ್ರದರು ಆ ಥರ ADPKDಯಿಂದ ಸಫರ್ ಆಗಿದ್ರು. ಇವರೇನೆಂದರೆ ಕಿಡ್ನಿ ತುಂಬ ರೀಪ್ಲೇಸ್ ಆಗೋಗಿ ವಾಟ್ರ್ ಇದರಿಂದ ಕಿಡ್ನಿ ಕೆಟ್ಟೋಗಿ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದರು. ಡಯಾಲಿಸಿಸ್ನಲ್ಲಿ ಮಾಡುವಾಗ ರಿಪೀಟೆಡಾಗಿ BP ಡ್ರಾಪ್ ಆಗೋದು. ಯಾತಕ ಡ್ರಾಪ್ ಆಗ್ತಾ ಇದೆ ಅಂತ ನೋಡಿದರೆ ಆ ವಾಟ್ರ್ ಸಿಸ್ಟಿಂದ ಕಿಡ್ನಿನಲ್ಲಿ ಬ್ಲೀಡ್ ಆಗ್ತಾ ಇತ್ತು. ಮೆಡಿಸಿನ್ಸ್ ಕೊಟ್ಟರು ಕಂಟ್ರೋಲ್ ಆಗಿಲ್ಲ. ಅದೇ ವಿಧಂగా ಸಿಸ್ಟು ಇನ್ಫೆಕ್ಟ್ ಆಗೋದು, ವಿಪರೀತ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಎಷ್ಟೊಂದು ಮೆಡಿಸಿನ್ ಆ್ಯಂಟಿಬಯೋಟಿಕ್ ಕೊಟ್ಟರು ಜ್ವರ ಕಮ್ಮಿ ಆಗಿಲ್ಲ. ಸೊ ಆವಾಗ ಟೆಸ್ಟ್ಗಳೆಲ್ಲ ಮಾಡಿದ್ರೆ ಎಂಟೈರ್ ಹೊಟ್ಟೆ ಎಲ್ಲ ಕಿಡ್ನಿ ಬಂದ್ಬಿಟ್ಟಿದೆ. ನಾರ್ಮಲ್ ಕಿಡ್ನಿ ಸೈಜು 9 to 12 ಸೆಂಟಿಮೀಟರ್ಸ್ ಇರಬೇಕು. ಇವ್ರಿಗೆ ಆಲ್ಮೋಸ್ಟ್ 38 to 40 ಸೆಂಟಿಮೀಟರ್ಸ್, ಅಂದರೆ ನಾರ್ಮಲ್ ಸೈಜಿಗಿಂತ 3.5 times to 4 times ಕಿಡ್ನಿ ಎನ್ಲಾರ್ಜ್ ಆಯಿತು. ಆ ಎನ್ಲಾರ್ಜ್ ಆಗಿತ್ತು ವೆಯ್ಟು. ಸೊ ಅದಕ್ಕೆ ನಾವು ಪೇಷಂಟ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಫ್ಯೂಚರ್ನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಆ್ಯಸ್ ಈಸ್ ಯಂಗ್ ಪೇಷಂಟು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗ್ಬೇಕಂದ್ರೂ ಕಿಡ್ನಿ ಇಡಬೇಕಂದ್ರೂ ಸ್ಥಳ ಇಲ್ಲ. ಸೊ ಒಂದು ಬಿಕಾಸ್ ಆಫ್ ಇನ್ಫೆಕ್ಷನ್, ಬಿಕಾಸ್ ಆಫ್ ಹೆಮರೇಜ್, ಬಿಕಾಸ್ ಆಫ್ ಫ್ಯೂಚರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಆಪ್ರೇಷನ್ ಮಾಡಿದ್ವಿ. ಅದರಲ್ಲಿ ಕಿಡ್ನಿ ವೆಯ್ಟ್ ಒಂದೊಂದು ಕಿಡ್ನಿ ನಾರ್ಮಲಾಗಿ 150 to 175 grams ಇರಬೇಕು. ಈ ಪೇಷಂಟ್ಗೆ 4500 grams ಆಫ್ ಈಚ್ ಕಿಡ್ನಿ. ಅಂದರೆ ಎರಡು ಕಿಡ್ನಿ ಅಲ್ಲ, ಒಂದೊಂದು ಕಿಡ್ನಿ. ರೈಟ್ ವಾಸ್ 4500 grams ಆ್ಯಂಡ್ ಲೆಫ್ಟ್ ವಾಸ್ 4500 grams. ಸೈಜು 3.5 to 4 times ಎನ್ಲಾರ್ಜ್ ಆಯಿತು, ವೆಯ್ಟು ಎನ್ಲಾರ್ಜ್ ಆಯಿತು. ಕಿಡ್ನಿ ಎರಡು ತೆಗೆದ ಮೇಲೆ ದಟ್ ಈಸ್ ವೆರಿ ರೇರ್ ಸರ್ಜರಿ. ಕಿಡ್ನಿ ಎರಡು ತೆಗೆದಾಗ ಸಡನ್ನಾಗಿ BP ಡ್ರಾಪ್ ಆಗೋದು ಅಪಾಯ ನಡೆಯುತ್ತೆ. ಸೊ ಎರಡು ಕಿಡ್ನಿ ನಮ್ಮ ಸರ್ಜನು ತುಂಬ ಎಫೆಕ್ಟಿವ್ ಆಗಿ ಮೆಜರ್ಸ್ ತೊಗೊಂಡು ಅದು ತೆಗೆದ್ರು ಎರಡು ಕಿಡ್ನಿ, ರೇರ್ ಸರ್ಜರಿ. ಸೊ ಡಾಕ್ಟರ್ ದಿಲೀಪ್ ಅಂತ, ಯೂರಾಲಜಿಸ್ಟ್, ಮೆಡಿಕವರ್ ಹಾಸ್ಪಿಟಲ್. ಸೊ ಲಾಸ್ಟ್ 10 yearsಯಿಂದ ಆಸ್ ಎ ಯೂರಾಲಜಿಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಯಾಕೆ ಇವತ್ತು ಈ ಕೇಸ್ನೇ ಪ್ರೆಸ್ ರಿಲೀಸ್ ಮಾಡಬೇಕು? ಎಲ್ಲರಿಗೂ ಇದು ಕ್ವಶನ್ಸ್ ಮಾಮೂಲಿ. ಸೊ ಈ ಲಾಸ್ಟ್ 10 yearsಲ್ಲಿ ಸೊ ಎಲ್ಲ ಸರ್ಜನ್ಸ್ಗೂ ಒಂದೊಂದು ಚಾಲೆಂಜಸ್ ಅಂತ ಇರುತ್ತೆ. ಸೊ ಈ ಕೇಸ್ ಒನ್ ಆಫ್ ದ ಲೈಫ್ ಟೈಮಿಗೆ ಒಂದು ಕೇಸ್. ಇದನ್ನು ಮಾಡಿದ್ರೆ ಓಕೆ, ಸರ್ಜನ್ ಆಗಿದ್ದಕ್ಕೂ ಸಾರ್ಥಕ ಅಂತ ಎಲಿಜಿಬಲ್ ಇರೋವಂಥ ಕೇಸ್ ಇದು. ಸೊ ಆಟೋಸೋಮಲ್ ಡಾಮಿನೆಂಟ್ ಡಿಸೀಸು, ಡಯಾಲಿಸಿಸಲ್ಲಿದ್ದಾರೆ. ಬೇಸಿಕ್ಲಿ ಅರ್ಥ ಏನು ಅಂದರೆ ಪೇಷಂಟಿಗೆ ಕಿಡ್ನಿ ಫೇಲ್ ಆಗಿದೆ, ಡಯಾಲಿಸಿಸಲ್ಲಿದ್ದಾರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಬಟ್ ಕಿಡ್ನಿ ಇಡೋಕ್ಕೆ ಜಾಗನೂ ಇರಬೇಕು ಹೊಟ್ಟೆಯಲ್ಲಿ. ಸೊ ಸ್ವಲ್ಪನೂ ಜಾಗ ಇರಲಿಲ್ಲ. ಆಲ್ಮೋಸ್ಟ್ 4.5 kg ಎರಡು ಸೈಡ್ ಕಿಡ್ನಿ ತೆಗಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರಾಬಬ್ಲಿ ಎಂಟೈರ್ ಹೊಟ್ಟೆ ಎಷ್ಟು ಜಾಗ ಇದೆಯೋ ಅಷ್ಟು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕಟ್ ಮಾಡಿ ಆ ಎರಡು ಕಿಡ್ನಿನ ತೆಗಿಬೇಕಾಗತ್ತೆ. ಸೊ ನಾನು ಆ್ಯಸ್ ಅ ಸರ್ಜನ್ ಒನ್ಸ್ ಇನ್ ಅ ಲೈಫ್ ಟೈಮ್ ಕೇಸ್ ಇದನ್ನು ಮಾಡಿದ್ದೀವಿ. ಪೇಷಂಟ್ ಚೆನ್ನಾಗಿದ್ದಾರೆ, ಖುಷಿಯಾಗಿ ಮನೆಗೆ ಹೋದರು. ಸೊ ಅಗೇನ್ ಇಟ್ಸ್ ನಾಟ್ ಒನ್ ಪರ್ಸನ್ಸ್ ಜಾಬ್ ಸರ್ಜರಿ ಅಂತ ಮಾಡಬೇಕಾದಾಗ. ಸೊ ಇವತ್ತು ಎಂಟೈರ್ ಮೆಡಿಕವರ್, ಆಲ್ ದ ಸ್ಪೆಷಾಲಿಟೀಸ್ ನಾವಿಲ್ಲಿ ಏನು ಕೂತ್ಕೊಂಡು ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಒನ್ ಆಫ್ ಅ ಕೈಂಡ್ ಆಫ್ ಕೇಸ್ ವಿಚ್ ವಾಸ್ ಮ್ಯಾನೇಜ್ಡ್ ಬೈ ಆಲ್ ಆಫ್ ಅಸ್. ಸೊ ಆ್ಯಸ್ ಅ ಅನಸ್ಥೆಟಿಸ್ಟ್ ಅವರಿಗೆ ಆದಂಥ ಚಾಲೆಂಜಸ್ ಇರುತ್ತೆ, ಆ್ಯಸ್ ಅನ್ ಇಂಟೆನ್ಸಿವಿಸ್ಟ್ ಅವ್ರಿಗೆ ಆದಂಥ ಚಾಲೆಂಜಸ್ ಇರುತ್ತೆ. ಸೊ ಈಗ ಸರ್ಜರಿ ತೊಗೊಂಡು ಹೋಗ್ತೀವಿ ಅಂದ ತಕ್ಷಣ OT ಅವರಿಗೆ ಅವ್ರದ್ದೇ ಆದಂಥ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ಸರ್ಜನ್ಸಿಗೆ ಅವ್ರದ್ದೇ ಆದಂಥ ಟೆನ್ಷನ್ಸ್ ಇರುತ್ತೆ. ಬಟ್ ಬೇಸಿಕ್ಲಿ ಎವ್ರಿಥಿಂಗ್ ವಾಸ್ ಕ್ಯಾರಿಡ್ ಔಟ್ ಸ್ಮೂತ್. ಸೊ ಎಲ್ಲ ಚೆನ್ನಾಗಿ ಇವತ್ತು ಪೇಷಂಟ್ ನಮ್ಮ ಮುಂದೆ ನಗ್ನಾಗ್ತಾ ಹೋಗ್ತಾ ಇದ್ದಾರೆ ಅಂದರೆ ಎಸ್, ಅದು ಒಂದು ಅಚೀವ್ಮೆಂಟ್ ನಮ್ಮ ಹೆಸ್ರಿಗೆ ಸೇರ್ಕೊಳ್ಳುತ್ತೆ ಅನ್ನೋ ತೃಪ್ತಿ ಇದೆ. ಸೊ ವಿಚ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಇನ್ ಮೆಡಿಕವರ್ ಸೇಫ್ಲಿ. ಸೊ ಇವತ್ತು ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ದಿಸ್ ಇಸ್ ನಾಟ್ ದ ಓನ್ಲಿ ಥಿಂಗ್ ಅಂತ ಅಲ್ಲ, ವೆರಿ ಯುನೀಕ್ ಕೇಸ್. ಬಟ್ ಈ ಥರ ನೋಡೋದಾದರೆ ಮೆನಿ ಸಚ್ ಸ್ಟೋರೀಸ್ ಆರ್ ದೇರ್ ವಿತ್ ಇನ್ ದ ಮೆಡಿಕವರ್ ವಿಚ್ ಶುಡ್ ಬಿ ರೀಚ್ಡ್. ಜನಕ್ಕೆ ಏನನ್ನು ರೀಚ್ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ, ಎಂಥ ಕಾಂಪ್ಲೆಕ್ಸ್ ಸರ್ಜರಿ ಆದರೂ ಕೂಡ ಮೆಡಿಕವರಲ್ಲಿ ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ವಿಚ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಸೇಫ್ಲಿ. ಸೇಫ್ಲಿ ಅನ್ನೋ ವರ್ಡ್ನ ಸ್ಟ್ರೆಸ್ ಮಾಡೋಕ್ಕೆ ಮತ್ತೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ ಈಸ್ ನಾಟ್ ಒನ್ ಪರ್ಸನ್ಸ್ ಜಾಬ್. ಒಂದು ಹಾಸ್ಪಿಟಲ್ ಅಂತ ಬಂದರೆ ಇಟ್ಸ್ ಮಲ್ಟಿ ಲೆವೆಲಲ್ಲಿ ಎಲ್ಲರದು ಆರ್ಗನೈಸೇಷನ್ ಆಗಲಿ, ಇಂಟರ್ವೆನ್ಷನ್ಸ್ ಆಗಲಿ ಅಥವಾ ಕೋಆಪ್ರೇಷನ್ಸ್ ಆಗಲಿ ಬೇಕಾಗತ್ತೆ, ವಿಚ್ ವಿ ಆರ್ ಆಲ್ ಎಕ್ವಿಪ್ಡ್ ವಿತ್.
ಸೊ ಥ್ಯಾಂಕ್ ಯು. ಫೇಲ್ಯೂರ್ ನಾವು ಕೇಳ್ತಾನೆ ಇರ್ತೀವಿ. ಕಿಡ್ನಿ ಫೇಲ್ಯೂರ್ ಅನೇಕ ಕಾರಣಗಳಿರ್ಬೋದು. ಬಟ್ ಈಗ ನಮ್ಮ ಅನಂತರಾಮ್ ಸರ್ರಿಗೆ ಆಗಿರೋ ವಿಷಯದಲ್ಲಿ ಏನಾಗಿದೆ ಅಂದರೆ ಆಟೋಸೋಮಲ್ ಡಾಮಿನೆಂಟ್. ಸೊ ಹೆರಿಡಿಟಿಯಿಂದ ಬಂದಿರೋ ಚಾನ್ಸಸ್ ಇದೆ. ಸೊ ಎರಡು ಕಿಡ್ನಿಯಲ್ಲಿ ಏನಾಗುತ್ತೆ, ನೀರಿನ ಗುಳ್ಳೆ ಥರ ಬಬಲ್ ರೂಪದಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ 100,000 ಗಟ್ಟಲೆ. ಸೊ ಅದು ಬೆಳೀತಾ ನೀರಿನ ಗುಳ್ಳೆ ಈಗ ಹರಿಯೋ ನೀರಲ್ಲಿ ಇನ್ಫೆಕ್ಷನ್ ಕಡಿಮೆ ಸರ್. ನಿಂತಿರೋ ನೀರಲ್ಲಿ ಏನು ಬೇಕಾದರೂ ಬೆಳ್ಕೋಬೋದು. ಸೊ ಅಲ್ಲಿ ನೀರಿನ ಗುಳ್ಳೆ ಅಷ್ಟು ವರ್ಷಗಳಿಂದ ಸೇರಿಕೊಂಡು ಜಮಾ ಆಗಿ ಅದು ಇನ್ಫೆಕ್ಟ್ ಆಗ್ತಾ ಇದೆ ಅಂದರೆ ಅದು ಡಯಾಲಿಸಿಸ್ ಒಂದು, ಜೊತೆಗೆ ಕಿಡ್ನಿ ಇಡೋಕ್ಕೆ ಜಾಗ ಬೇಕು, ಜೊತೆಗೆ ಅದು ಸ್ಪೇಸ್ ಆಕ್ಯುಪೈಯಿಂಗ್, ಎಂಟೈರ್ ಹೊಟ್ಟೆ ಪೂರ್ತಿ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಫೋಟೋಗ್ರಾಫ್ ಸರ್ಕ್ಯುಲೇಟ್ ಮಾಡ್ತಾರೆ, ಒಂದು ಸಲ ನೋಡಿ. ಸೊ ನಾನು ಏನಕ್ಕೆ ಸ್ಟ್ರೆಸ್ ಮಾಡಿ ಹೇಳಿದೆ, ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಕೇಸ್ ನನಗೆ ಬಂತು ಅಂದರೆ ಅಷ್ಟು ಈಸಿ ಇರಲಿಲ್ಲ ಸರ್ ಅವತ್ತೊಂದು ದಿನ ಪರಿಸ್ಥಿತಿಗಳು. ನಾನು ಡಾಕ್ಟರ್ ಮಾಧವ್ ದೇಸಾಯಿ, ಸೀನಿಯರ್ ನೆಫ್ರಾಲಜಿಸ್ಟ್, ಮೆಡಿಕವರ್ ಹಾಸ್ಪಿಟಲು. ADPKD ಇಸ್ ನಾಟ್ ಎ ರೇರ್ ಡಿಸೀಸ್. ತುಂಬ ಜನ ಏನು ಅನ್ಕೊತಾರೆ ಅಂದರೆ ADPKD ಜೆನೆಟಿಕ್ ಡಿಸೀಸ್ ಎಲ್ಲ ತುಂಬ ರೇರ್ ಆಗಿ ಬರ್ತೀರಂತ. ಇದು ಪ್ರಿವಿಲೆನ್ಸ್ ಅಂತೀವಿ, ಅಂದರೆ 1 in 1000, ಅಂದರೆ 1000 ಜನಕ್ಕೆ ನಾವು ಅಲ್ಲಿ ಸ್ಕ್ರೀನ್ ಮಾಡಿದ್ರೆ ಎವ್ರಿ 1 person can affect with ADPKD. ದಟ್ ಮೀನ್ಸ್ ಇಟ್ ಈಸ್ ವೆರಿ ಕಾಮನ್ ಡಿಸೀಸ್. ಇಸ್ ಈಸ್ ನಾಟ್ ಎ ರೇರ್ ಡಿಸೀಸ್. ಸೊ ಈ ಜೆನೆಟಿಕ್ ಡಿಸೀಸ್ ಅರ್ಲಿ ಸ್ಟೇಜಸ್ನಲ್ಲಿ ಬಂದರೆ ದೇರ್ ಆರ್ ಮೆಡಿಸಿನ್ಸ್ ಟು ಪ್ರಿವೆಂಟ್ ದ ಕಿಡ್ನಿ ಫೇಲ್ಯೂರ್ಗೆ ಹೋಗ್ದಿರಾ ಇರೋಕ್ಕೆ, ಸಿಸ್ಟ್ ಎನ್ಲಾರ್ಜ್ ಆಗದಿರಾ ಇರೋಕ್ಕೆ ಟೋಲ್ವ್ಯಾಪ್ಟಾನ್ ಅಂತ ಹೊಸದು ಮೆಡಿಸಿನ್ ಅವೈಲಬಲ್ ಇದೆ. ಸೊ ಈ ಪೇಷಂಟು ಲೇಟ್ ಪ್ರೆಸೆಂಟೇಷನಲ್ಲಿ ಇರೋ ಕಾರಣ ವಿ ಕುಡ್ ನಾಟ್ ಯೂಸ್ ದಟ್ ಒನ್. ಅದೇ ಅಲ್ಲಿ ಕಾಮನ್ ಡಿಸೀಸ್ನಲ್ಲಿ ಅರ್ಲಿ ಸ್ಟೇಜಸ್ನಲ್ಲಿ ಬಂದರೆ ನಾವು ಮೆಡಿಸಿನಿಂದ ಕ್ಯೂರ್ ಮಾಡೋಕ್ಕಾಲ್ದಿರ, ಪ್ರೋಗ್ರೆಷನ್ ಇಲ್ದಿರ, ಕಿಡ್ನಿ ಫೇಲ್ಯೂರ್ ಆಗದಿರ ನೋಡ್ಬೋದು. ಈ ಡಿಸೀಸ್ ಕಾಮನ್ ಆಗಿ 35 to 40 ಇಯರ್ಸ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಬೈ 50 years 60 yearsಗೆ ಕಿಡ್ನಿ ಫೇಲ್ ಆಗೋಗುತ್ತೆ. ಡಯಾಲಿಸಿಸ್ ಆಗಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಾಗಲಿ ಹೋಗಬೇಕಾಗತ್ತೆ. ಈ ಎಸ್ಪೆಷಲಿ ಪ್ರೆಗ್ನೆಂಟ್ಸು ಪೇಷಂಟ್ಗೆ ಇದೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಸ್ಕ್ರೀನ್ ಮಾಡ್ಕೋಬೇಕು. ಅಂದರೆ 50% ಅಂದರೆ ಅದು ಪೇರೆಂಟ್ಗಿದ್ದರೆ 50% ಆಫ್ ದ ಚಿಲ್ಡ್ರನ್ ಕ್ಯಾನ್ ಬಿ ಎಫೆಕ್ಟೆಡ್ ವಿತ್ ADPKD. ಸೊ ದಟ್ ಒಬ್ರಿಗೆ ಬಂದರೆ ಮನೆಯಲ್ಲಿ ಎಲ್ರಿಗೂ ಸ್ಕ್ಯಾನಿಂಗ್ ಮಾಡಿ ಅಷ್ಟಿಷ್ಟು ಪ್ರಾಬ್ಲಮ್ ಇದೆಯಾ ಇಲ್ವಾ ನೋಡಬೇಕು. ಎಸ್ಪೆಷಲಿ ಹೆಣ್ಣು ಮಕ್ಕಳು ಮದುವೆ ಆಗಿದ್ದವರಲ್ಲಿ ಪ್ರೆಗ್ನೆಂಟ್ ಬಿದ್ದರೆ ADPKDನಲ್ಲಿ ಮುಂಚೆ ಹುಟ್ಟು ಇರೋ ಮಗುಗೆ ಬರುತ್ತಾ ಇಲ್ವಾ ಅಂತ ಮುಂಚಿತವಾಗಿ ತಿಳ್ಕೋಬೇಕು. ಅದಕ್ಕೆ ಜೆನೆಟಿಕ್ ಸ್ಟಡೀಸು ಮುಂಚೆ ಮಾಡ್ಕೋಬೇಕು. ಅರ್ಲಿ ಸ್ಟೇಜಸ್ನಲ್ಲಿ ಗಾಬರಿ ಬೀಳೋದೇನಿಲ್ಲ, ಗುಡ್ ಟ್ರೀಟ್ಮೆಂಟ್ ಇದೆ. ಅಡ್ವಾನ್ಸ್ ಸ್ಟೇಜ್ ಆಗಿದ್ರು ಸೀನಿಯರ್ ಸರ್ಜನ್ಸು ಸಪೋರ್ಟಿಂದ ಆ ಕಿಡ್ನಿನ ತೆಗೆದುಬಿಟ್ಟು ಹೊಸ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಅವಕಾಶ ಇದೆ. ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ. ಸರ್, ಇದು ಅಷ್ಟು ದೊಡ್ಡದು ಆಗೋವರೆಗೂ ಪೇಷಂಟ್ಗೆ ಅದು ಗೊತ್ತಾಗಿಲ್ವಾ, ಇಲ್ಲ ಬೇರೆ ಕಡೆ ತೋರಿಸಿ ಅದು ಆಗ್ತದೆ? ಅಂದರೆ ಪೇಷಂಟು ಮನೆಯಲ್ಲಿ ಅವ್ರ ಬ್ರದರ್ಗೂ ಇತ್ತು. ಅವರು ಕೂಡ ಸ್ಟಾರ್ಟಿಂಗ್ಗೆ ಕನುಕ್ಕುನ ವಯಸ್ಸಿಗೆ ಬ್ರದರ್ಗೆ ಇವ್ರಿಗೆ ಮೆಡಿಸಿನ್ ಯೂಸ್ ಮಾಡೋ ಸ್ಟೇಜ್ ದಾಟ್ಬಿಟ್ಟಿದ್ರು. ಸೊ ಅದಕ್ಕೆ ಮೆಡಿಸಿನ್ ಬರೆದಕ್ಕಾಗಿಲ್ಲ. ಗ್ರ್ಯಾಡ್ಯುಲಾಗಿ ಕಿಡ್ನಿ ಫೇಲ್ ಆಗಿ ಎಲ್ಲೋ ಆಂಧ್ರದಲ್ಲಿ ಮಾಡಿಸ್ಕೊತಾ ಇದ್ದರು. ಇವಾಗ ಫೀವರ್ ಕಮ್ಮಿ ಆಗದಿರ ಇಲ್ಲದ BP ಡೌನ್ ಆಗ್ತಾ ಇದ್ದರೆ ನಮ್ಮನ್ನು ಕನ್ಸಲ್ಟ್ ಮಾಡಿದ್ರು ಫರ್ದರ್ ಮ್ಯಾನೇಜ್ಮೆಂಟ್ಗೆ. ಆವಾಗ ನಾವು ಟೆಸ್ಟ್ಗಳೆಲ್ಲ ಮಾಡಿ ಡಯಾಗ್ನೋಸ್ ಮಾಡಿ ಆ ಕಿಡ್ನಿನ ತೆಗೆದೀವಿ. ನೆಕ್ಸ್ಟು ಅವರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಯಂಗ್ ಪೇಷಂಟ್ ಕಾರಣ ಹಿ ವಿಲ್ ಲೀಡ್ ನಾರ್ಮಲ್ ಲೈಫ್. ಎಲ್ಲ ಕಿಡ್ನಿ ಫೇಲ್ಯೂರ್ ಅಂತಲ್ಲ, ಅದರಲ್ಲೂ ತುಂಬ ಕ್ಯಾಟಗರೀಸ್ ಇದೆ, ವೇರಿಯಂಟ್ಸ್ ಇದೆ. ಸೊ ಬಟ್ ಇವ್ರಿಗೆ ಇರೋದು ಇಟ್ ಈಸ್ ಒನ್ ಆಫ್ ದ ವೇರಿಯಂಟ್ ವಿಚ್ ಹಸ್ ಲ್ಯಾಂಡೆಡ್ ಅಪ್ ವಿತ್ ಫೇಲ್ಯೂರ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಸೊ ಈಗೇನೋ ಸ್ಕ್ಯಾನಲ್ಲಿ ಬಂತು 2 mm 3 mm ನೀರಿನ ಗುಳ್ಳೆ ಇದೆ, ಎಲ್ಲೋ ಒಂದು ಕಡೆ ಕೂತಿದೆ. ಅದು ನಮ್ಮದು ಲೈಫ್ ಸ್ಪ್ಯಾನ್ ಎಷ್ಟಿದೆಯೋ ಅಷ್ಟಿದ್ದೇ ಇರುತ್ತೆ. ಸೊ ಅದರಿಂದ ಫೇಲ್ಯೂರ್ ಅಂತಲ್ಲ. ಬಟ್ ಇದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ನಾವಿಲ್ಲಿ ಏನು ಮಾತಾಡ್ತಾ ಇದ್ದೀವಿ, ದಿಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಅದು ನೀರಿನ ಗುಳ್ಳೆ ಅನ್ನೋದನ್ನ ವರ್ಡ್ ಯೂಸ್ ಮಾಡೋದು ಹೊರತು ಎಲ್ಲೋ ಒಂದು ಕಡೆ ಒಂದು ನೀರಿನ ಗುಳ್ಳೆ ಕೂತಿದೆ ಅಂತ ಕಾರಣಕ್ಕೆ ಕಿಡ್ನಿ ಫೇಲ್ ಆಗುತ್ತೆ ಅನ್ನೋ ಕಲ್ಪನೆಯೂ ಬೇಡ. ಸೊ ಸ್ಕ್ರೀನಿಂಗ್, ಸೊ ನಮ್ಮಲ್ಲಿ ಇವತ್ತಿನ ಮಟ್ಟಿಗೆ ಏನಿಲ್ಲ ಅಂದರೆ ಪ್ರಿವೆಂಟಿವ್ ಹೆಲ್ತ್ ಅನ್ನೋದಿಲ್ಲ. ಹುಷಾರು ತಪ್ಪಿದ್ರು ಅವಾಗ ಹಾಸ್ಪಿಟ್ಲ್ ಮುಖ ನೋಡ್ತೀವಿ ಸರ್. I'm Dr. Monica, consultant anesthesia here in Medicover Hospital. So our doctor, nephrologist and our neurosurgeon, they have already explained you about the patient condition. So as an anesthetist, we had the challenge to get this case done, safely. We have our expert surgeons. So our most important challenge was to tackle the blood loss. As he has told, the entire abdomen on both the side, from top to bottom, it was a whole mass of the kidney. So it was pushing away everything, and we have very important major vessels which runs from the heart to the down along with the kidney.
So we were worried about if it is, encroaching those vessels, and during surgery, if they get cut, there will be a lot of blood loss. Though we were very much ready with a lot of blood, we have arranged blood and blood products with the help of our lab and management. But luckily, we did not have much blood loss. So surgery was very safe and clean, and we could safely get him out of all the risk and shift him to ICU, awake, conscious, and obeying all the commands. So it was very nice, of course, learning as well as a good experience. And again, to say, here at Medicover, we are equipped to deal with many, many more challenging cases than maybe with less equipped place. So he was at the right place on right time, I must say. Thank you. నా పేరు చెక్క అనంతరం. మేము ఆంధ్రా నుంచి వచ్చాము. వచ్చేటప్పటికి ఇక్కడికి మెడికల్ హాస్పిటల్కి వచ్చేటప్పటికి చాలా ఎక్కువ హై ఫీవర్తో వచ్చాను. మాధవ్ దేశాయ్ డాక్టర్ గారిని కలిసిన వెంటనే డాక్టర్ గారు కిడ్నీ సిస్టులు చాలా పెద్ద సైజులో ఉంది, కిడ్నీ సైజు పెద్దగా ఉంది, సిస్టులు బ్లీడింగ్ అవుతుంది, మీరు సర్జరీ రిమూవ్ చేసుకోమని చెప్పినారు. యూరాలజిస్ట్ డాక్టర్ గారు దిలీప్ సారు, నెఫ్రాలజిస్ట్ డాక్టర్ గారు మాధవ్ దేశాయ్ గారు మాకు చాలా పెద్ద సహాయం చేసినారు. మా కిడ్నీ రిమూవ్ చేసినారు. మాకు అసలు హాస్పిటల్లో చాలా సౌకర్యవంతంగా ఉండింది, ఎటువంటి ఇబ్బంది కలగలేదు. మళ్ళీ కొత్త లైఫ్ ప్రారంభించిన విధంగా ఉంది నాకు ఇప్పుడు. ఐఎమ్ వెరీ హ్యాపీ టు సే దిస్. ఇంతకుముందు వేరే ఎక్కడైనా చూసినారా సార్? ఇంతకుముందు అంటే సార్ మా డాక్టర్ దగ్గర మాధవ్ సార్ దగ్గర వస్తాంటి కొంచెం లేట్గా వచ్చింటాము. ఆపరేషన్ ముందు హై ఫీవర్ వస్తుండే, యాంటీబయాటిక్లు వేస్తే ఒక 20 days వేసినా కూడా తగ్గుతుంది, మళ్ళీ వస్తుంది, తగ్గుతుంది, మళ్ళీ వస్తుంది అని పూర్తిగా తగ్గదనమాట. అప్పుడు నేను మాధవ్ సార్ను కలిశాను. మాధవ్ సారు ఇది పూర్తి కిడ్నీ సిస్ట్లన్నీ పగిలిపోయి బ్లీడింగ్ అయిపోయి చీమ్ బట్టి అట్లా విధంగా ఉన్నాయి, మీరు సర్జరీ చేసి రిమూవ్ చేసుకుంటేనే మేలు, మీకు నెక్స్ట్ కిడ్నీ ట్రాన్స్ప్లాంట్ చేసినప్పుడు కూడా బాగుంటుంది అని చెప్పారు. అయితే ఒక హాస్పిటల్లో సర్జరీ బాగా జరిగింది. ఒక్క % కూడా మాకు పెయిన్ అనేది అనిపించలేదు. ఇక్కడ సర్వీస్ అయితే చాలా బాగుంది. డాక్టర్లు మాకు ప్రతి ఒక్క నిమిషం మాకు హెల్ప్ చేసినారు. వాళ్ళ వల్ల ఈరోజు ప్రాణాలతో ఉన్నాను అంతవరకు చెప్పగలుగుతాను. మేడం గారు మాకు చాలా 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 హెల్ప్ చేసినారు. ఆమెకు చాలా కృతజ్ఞతలు చెప్పుకుంటున్నాను. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಮೆಡಿಕವರ್ ಹಾಸ್ಪಿಟಲ್ ಬ್ಯಾಂಗ್ಳೂರಿನ ಮುಖ್ಯಸ್ಥ. ಇವತ್ತು ಏನು ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ, ಎಲ್ಲ ನಮ್ಮ ಡಾಕ್ಟರ್ಸು, ಎಕ್ಸ್ಪರ್ಟ್ಸು ಏನು ಯುನೀಕ್ ಕೇಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಥರದ್ದು ಎಷ್ಟೋ ಯುನೀಕ್ ಕೇಸಸ್ಸು ನೀವು ಕೇಳಿರ್ಬೋದು, ಮತ್ತು ಜನಗಳು ಸಫರ್ ಮಾಡ್ತಾ ಇರ್ಬೋದು. ನಿಮ್ಮ ಮುಖಾಂತರ ಇವತ್ತು ಒಂದು ಸಂದೇಶನ ನಾವು ಹಾಸ್ಪಿಟಲ್ ಕಡೆಯಿಂದ ನಿಮ್ಗೆ ತಿಳಿಸ್ಬೇಕು ಅಂತಂದರೆ, ಈ ಥರದ್ದು ಯಾವುದೇ ಸಮಸ್ಯೆಗಳು ಯಾರಿಗೆ ಇದ್ರೂ ನಮ್ಮ ಒಬ್ಬರು ಡಾಕ್ಟ್ರೇ ಹೇಳಿದ್ರು, ದ ಪೇಷಂಟ್ ವಾಸ್ ಹಿಯರ್ ಅಟ್ ದ ರೈಟ್ ಟೈಮ್ ಅಂತ. ಸೊ ಕರೆಕ್ಟ್ ಟೈಮಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ಗೆ ರೀಚ್ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ, ಎಲ್ಲ ಹಾಸ್ಪಿಟಲ್ಗಳಲ್ಲಿ ಈ ಥರದ ಚಾಲೆಂಜಿಂಗ್ ಕೇಸಸ್ನ ಮತ್ತು ಯುನೀಕ್ ಕೇಸಸ್ನ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ, ಫಸ್ಟ್ ಆಫ್ ಆಲು ಈ ಥರ ಹೈಲಿ ಸ್ಕಿಲ್ಡ್ ಡಾಕ್ಟರ್ಸು, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಪೂಲ್ ಆಫ್ ಡಾಕ್ಟರ್ಸು ಒಂದು ಎಲ್ಲ ಕಡೆ ಸಿಗೋದಿಲ್ಲ. ಎರಡನೇದು, ಆ ಡಾಕ್ಟರ್ಸ್ಗಳಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಹಾಸ್ಪಿಟಲ್ಗಳಲ್ಲೂ ಇರೋದಿಲ್ಲ. ಸೊ ಆ ಥರ ಇರೋವಂಥ ಹಾಸ್ಪಿಟಲ್ಗಳಿಗೆ ಕರೆಕ್ಟ್ ಟೈಮ್ನಲ್ಲಿ ಯಾವುದೇ ಪೇಷಂಟ್ಸು ಈ ಥರದ್ದು ಯಾವುದೇ ಯುನೀಕ್ ಸಿಚುವೇಶನ್, ಈ ಥರದ ಯುನೀಕ್ ಕಂಡೀಷನ್ ಇರುವಂಥ ಪೇಷಂಟ್ಸು ರೀಚ್ ಆದರೆ ಅವರು ಸರ್ವೈವ್ ಆಗೋ ಚಾನ್ಸಸ್ಸು ತುಂಬ ಹೈ ಇರುತ್ತೆ. ಈ ಭಾಗದ ಬೆಂಗಳೂರಿನ ಈ ಭಾಗದಲ್ಲಿ ನೋಡೋದಾದರೆ ಮೆಡಿಕವರ್ ಹಾಸ್ಪಿಟಲ್ ಅತ್ಯಂತ ದೊಡ್ಡ ಹಾಸ್ಪಿಟಲ್ ಆಗಿರುತ್ತೆ ಈ ವೈಟ್ಫೀಲ್ಡ್ ರೀಜನ್ನಲ್ಲಿ. ಮತ್ತು ನಮ್ಮಲ್ಲಿ ಎಲ್ಲ ಸುಸಜ್ಜಿತವಾದಂಥ ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟಿ ಇದೆ. ಮತ್ತು ಇವತ್ತು ನೀವೇನು ಎಲ್ಲ ಡಾಕ್ಟ್ರುಗಳ ಹತ್ರ ಮಾತಾಡಿದ್ರಿ, ಅವರೆಲ್ಲ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ. ನೀವು ಪೇಷಂಟನ್ನು ನೋಡ್ಬೋದು, ಇವತ್ತು ಆರಾಮಾಗಿ ಕೂತ್ಕೊಂಡು ನಮ್ಮ ಮಧ್ಯ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಡಾಕ್ಟರ್ಸ್ಗಳು ಮತ್ತು ನಮ್ಮ ಹಾಸ್ಪಿಟಲ್ ಇರೋಂಥ ಒಂದು ಇನ್ಫ್ರಾಸ್ಟ್ರಕ್ಚರು. ಸೊ ಈ ಮೆಸೇಜು ಎಲ್ಲ ಜನಗಳಿಗೂ
ಹೋಗಬೇಕು. ಎಲ್ರಿಗೂ ಗೊತ್ತಾಗಬೇಕು ಮೆಡಿಕವರ್ ಹಾಸ್ಪಿಟಲ್ನಲ್ಲಿ ಈ ಥರ ಫೆಸಿಲಿಟೀಸ್ಗಳು ಇದೆ, ಡಾಕ್ಟರ್ಸ್ಗಳಿದ್ದಾರೆ, ಮ್ಯಾನೇಜ್ ಮಾಡ್ತಾರೆ, ಮತ್ತು ನೀವು ಆರಾಮಾಗೆ ನಿಮ್ಮ ದೈನಂದಿನ ದಿನಚರಿಗೆ ಮತ್ತೆ ವಾಪಸ್ ಹೋಗ್ಬೋದು ಅಂತ.